ಅಯ್ಯೋ ನಾನೊಬ್ಳು ದಡ್ಡಿ ಏನೇನೋ ಮಾತಾಡ್ತಾ ಇದ್ದೀನಿ. ಸೀನಾ ಬಾರ್ಲಾ? ಬರಕ್ಕಿಲ್ಲ. ನನಗೂ ಆ ಮನೆಗೂ ಸಂಬಂಧ ಮುರಿದೋದ್ಮೇಲೆ ನಾನು ಅಲ್ಲಿ ಬಂದು ಏನು ಮಾಡಬೇಕು? ಅಯ್ಯೋ ನನ್ನ ಕಂದ ಬಾರೋ, ನಿಮ್ಮ ಅವ್ವಂತವ್ ಬಾರ್ಲ ಸೀನಾ. ಬಾರೋ ಸೀನಾ ಬಾರೋ. ವಾ ಅವ್ವ ಅವ್ವ ಅಂದ್ರೆ ಎದೆ ಸೀಳ್ಬಿಡ್ತೀನಿ ಮಗನೇ. ಎಷ್ಟು ಧೈರ್ಯ ಇದ್ರೆ ಅವ್ವ ಅಂತ್ಯಲ್ಲ. ಈಗ ನಾನು ಏನು ಮಾಡಿದೆ ಅನ್ಬಿಟ್ಟು ನನಗೆ ಬೈತಾ ಇದೆಯಾ? ಏನಕ್ಕೆ ಹೊಡಿತಾ ಇದೆಯಾ? ನಿನಗೆ ಎಷ್ಟು ಚರ್ಬಿ ಇದ್ರೆ ನಾನು ಏನ್ ಮಾಡ್ದೆ ಅಂತ ಕೇಳ್ತ್ಯಾ? ನಿನಗೆ ಮೊದ್ಲೇ ನಾಚಿಕೆ ಇರ್ಲಿಲ್ಲ, ಈಗ ಮಾನ ಮರ್ಯಾದೆನೂ ಬಿಟ್ಟು ನಿಂತಿದ್ಯಾ? ನಾನ್ ಹೆತ್ತ ಮಗನ ಅಂತ ನೆನ್ಸ್ಕೊಂಡ್ರೆ ನಂಗೆ ಅಸಹ್ಯ ಆಗ್ತೈತೆ. ನನ್ನ ಕಣ್ ಮುಂದೆನೆ ನನ್ ದೇವ್ರು ನನ್ನ ಗಂಡನ ಮೇಲೆ ಕೈ ಮಾಡ್ಬಿಟ್ಟೆ ಅಲ್ಲ. ನಾನ್ ಕುಡ್ಸಿದ ಅಲ್ಲಿ ಏನಾಯ್ತಲ್ಲ, ಏನಾಯ್ತು? ಬಿಸಾಗೋಗೈತೆ, ಬಿಸಾಗೋಗೈತೆ. ಏಯ್! ಇಡೀ ಜಗತ್ತಲ್ಲೇ ನೀನ್ ಏನಾರ ಮಾಡ್ಕೊಂಬಂದ್ ನನ್ ಮುಂದೆ ಸೈ ಅನ್ಸ್ಕೋಬಹುದು. ಆಗ ಇಡೀ ಜಗತ್ತಲ್ಲೇ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಜೀವ ನಾನಾಗಿರ್ತೀನಿ. ಆದ್ರೆ ನನ್ನ ದೇವ್ರು ನನ್ನ ಗಂಡನ ಮ್ಯಾಲ ಒಂದೇ ಒಂದು ಮಾತೇನಾದ್ರೂ ತಪ್ಪಾಗಾಡಿದ್ರೆ ಇಡೀ ಜಗತ್ತಲ್ಲೇ ನಿನ್ನನ್ನು ದ್ವೇಷಿಸುವಂತ ವ್ಯಕ್ತಿನೂ ನಾನೇ ಆಗಿರ್ತೀನಿ. ಲವ್, ನೀನು ಗಂಡನ ಮೇಲೆ ಸಿಕ್ಕಾಪಟ್ಟೆ ಲವ್ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ನೀನು ನಿನ್ನ ಗಂಡನ ಬಿಟ್ಕೊಡ್ತಿಲ್ಲ. ಸರಿ, ಯಾಕ್ಲಾ ಬಿಟ್ಕೊಡ್ಬೇಕು? ತನ್ನ ಗಂಡಂಗೋಸ್ಕರ ಯಮನ್ ತಾವ್ ಹೋರಾಡಿ ಜೀವ ಉಳಿಸ್ಕೊಂಡಲ್ಲ ಸಾವಿತ್ರಿ. ಅವು ಉಳಿದ್ದು ಮಣ್ಣಿದು. ಗಂಡನೇ ದೇವ್ರು ಅಂತ ಬದುಕ್ತಿರೋ ಜೀವಕಲ. ನೀನ್ ಮಗ ಆಗ್ಬಿಟ್ರೆ ನೀನ್ ಹೇಳಿದ್ಕೆಲ್ಲ ಸೈ ಅಂದ್ಬಿಡ್ಬೇಕಾ? ನೋಡು, ನಿಮ್ಮಪ್ಪನಿಂದ ನೀನೇ ಹೊರ್ತು ನಿನ್ನಿಂದ ನಿಮ್ಮಪ್ಪ ಅಲ್ಲ. ಅತ್ತೆ, ನಾನು ಮಾತಾಡ್ತಾ ಇದ್ದೀನಿ. ಅಲ್ಲ ಕಲ, ನನ್ ಗಂಡ ಅದೇನ್ ತಪ್ಪು ಮಾಡೋರೆ ಅಂತ ಅವ್ರನ್ನ ಬಿಟ್ಕೊಡ್ಬೇಕು? ಹೆತ್ತವ್ರು ರಾಕ್ಷಸನೇ ಆಗಿದ್ರು ನನಗ್ ಜನ್ಮ ಕೊಟ್ಟವ್ರಲ್ಲ ಅನ್ನೋ ಕಾರಣಕ್ಕಾದ್ರೂ ಆ ಋಣಕ್ಕಾದ್ರೂ ತೆಪ್ಪಗೆ ಅಮುಕ್ಕೊಂಡಿರ್ಬೇಕು. ಅಂಥದ್ರಲ್ಲಿ ನನ್ ಗಂಡ ದೇವ್ರು ಕಲ. ಇಷ್ಟು ವರ್ಷ ದುಡ್ದಿರೋ ದುಡ್ಡನ್ನ ಯಾವಳ ಸೆರ್ಗುಗೋಗ್ ಕಟ್ಟಿ ಹಾಳು ಮಾಡಿಲ್ಲ. ಇನ್ನೆಲ್ಲೋ ಕುಡ್ದು ಜೂಜಾಡಿ ತಿಂದು ಬಿದ್ದಿರ್ಲಿಲ್ಲ. ಯಾವಾಗ್ಲೂ ನಮ್ ಸಂಸಾರ, ನನ್ನ ಮಕ್ಕಳು, ನನ್ನ ಹೆಂಡತಿ ಅಂತ ಬದುಕ್ತವ್ರು. ಅಂಥವ್ರ ಮೇಲೆ ಕೈ ಮಾಡ್ತೀಯ? ಅಪ್ಪಂಗೆ ಅನ್ನೋ ಅಷ್ಟು ಬೆಳ್ದಿದ್ಯಾ ಅಂತ ಗೊತ್ತಿತ್ತು, ಆದ್ರೆ ಅಪ್ಪನ ಮೇಲೆ ಕೈ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ಕಲ. ನನಗ್ ನನ್ನ ಗಂಡ ಮಾತ್ರನೇ ಮುಖ್ಯ. ಇನ್ಯಾವತ್ತೂ ನಿನ್ ಮಕ್ಕ ನನಗೆ ತೋರಿಸ್ಬೇಡ. ಕೊಡೋದ್ ಬಾಕಿ ಇತ್ತು, ಬಂದಿದ್ದೆ, ಕೊಟ್ಟಾಯ್ತು, ಹೋಗ್ತೀನಿ. ಅತ್ತೆ, ಇನ್ನೊಂದು ಮಾತು, ನನ್ನ ಮಗ ನನ್ನ ಗಂಡಂಗೆ ಮರ್ಯಾದೆ ಕೊಡ್ಲಿಲ್ಲ ಅಂತ ಹತ್ಕೊಂಡು ಕೂತ್ಕೊಳ್ಳೋ ಹೆಂಗ್ಸಲ್ಲ ನಾನು. ಯೋಚನೆ ಮಾಡಬೇಡ ಕೊನಸೀನಾ, ನಿನ್ಗೆ ಅಂತ ನಾನಿದ್ದೀನಿ. ಏನೇ ಆದರೂ ಇಬ್ರು ಸೇರಿ ಎದುರಿಸೋಣ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಬೇಬಿ. ಆದರೆ ನಮ್ಮವ್ವ ಹಿಂಗೆ ಮಾಡ್ತಾಳಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಈಗ ಎಲ್ರನ್ನೂ ಬಿಟ್ಟೋದ್ರು, ನಮ್ಮವ್ವನ ನನ್ನ ಬಿಟ್ಟೋದ್ಲು. ಈಗ ನಾನು ಅನಾಥ ಆಗೋಗಿದ್ದೀನಿ ಬೇಬಿ. ಅಯ್ಯೋ, ನಾನು ಇರುವಾಗ ನೀನು ಯಾಕೋ ಅನಾಥ ಆಗ್ತೀಯಾ? ಹಂಗೆಲ್ಲ ಅನ್ಕೊಂಬೇಡ. ಆ ರಶ್ಮಿಗೆ ಆಸ್ತಿ ಹೋಯ್ತು ಅಂತ ಮೆರೀತಿದ್ದಾಳಲ್ವಾ? ಯೋಚನೆ ಮಾಡಬೇಡ ಸೀನಾ. ನಾನು ಏನಾದರೂ ಮಾಡಿ ಆ ಆಸ್ತಿನೆಲ್ಲ ವಾಪಸ್ ತರ್ತೀನಿ. ಆಸ್ತಿ ಒಂದು ಬಂದರೆ ಸಾಕು, ಎಲ್ಲ ತಾನಾಗಿ ತಾನೇ ಸರಿ ಹೋಗುತ್ತೆ. ಈ ಪ್ರಪಂಚದಲ್ಲಿ ಆಸ್ತಿಗಿರೋ ಬೆಲೆ ಮನುಷ್ಯರಿಗಿಲ್ಲ, ಗೊತ್ತಾ?
ಯೋಚನೆ ಮಾಡಬೇಡ ಸೀನಾ, ನಿನಗೆ ಸೇರ್ಬೇಕಾಗಿರೋ ಆಸ್ತಿ ನಿನಗೆ ಸಿಗುತ್ತೆ. ಹೇಳೋದೆಲ್ಲ ಅರ್ಥ ಆಯ್ತದೆ ಬೇಬಿ, ಆದರೆ ಇದ್ಯಾಕೆ ಬೇಬಿ? ಅಕ್ಕ, ಪುರೋಹಿತರು ಹೇಳ್ದಂಗೆ ಈ ಮನೆಗೆ ಒಳ್ಳೇದಾದರೆ ಅಷ್ಟೇ ಸಾಕಕ್ಕ. ಅಂದರೆ ಈ ಮನೇಲಿರೋ ರಾಕ್ಷಸನ ಆಯುಷ್ ಜಾಸ್ತಿ ಆಗ್ತಿದೆ ಅಂತ ಖುಷಿ ಪಡ್ತಿದ್ಯಾ ಸುಶೀಲಾ? ಅಯ್ಯೋ, ಖಂಡಿತ ಇಲ್ಲ ಅಕ್ಕ. ನೀನು ಒಂದು ಹೆಣ್ಣು, ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಹೆಣ್ಣು ಹೆಂಡತಿಯಾಗಿ ಬಂದಮೇಲೆ ತುಂಬ ಅವಕಾಶಗಳನ್ನ ಕೊಟ್ಟಿರ್ತಾಳೆ. ಆದರೂ ಆ ವ್ಯಕ್ತಿ ಬದಲಾಗಲಿಲ್ಲ ಅಂದರೆ ಆ ಹೆಣ್ಣು ಅವನ್ನ ಪ್ರೀತಿನೂ ಮಾಡೋದಿಲ್ಲ, ದ್ವೇಷನೂ ಮಾಡೋದಿಲ್ಲ. ಆ ಹೆಣ್ಣು ಆ ವ್ಯಕ್ತಿ ಇರೋದನ್ನೇ ಮರೆತು ಬದುಕ್ತಾಳೆ ಅಲ್ವಾ ಅಕ್ಕ? ನಿಜ ಕಣೆ. ಆದರೆ ಬರೀ ಅವರೇ ಆಗಿದ್ದಿದ್ರೆ ನಮ್ಮ ಪಾಲ್ಗೆ ಇದ್ದೂ ಇಲ್ಲ ಅನ್ನೋ ಹಾಗೆ ಇದ್ಬಿಡ್ಬೋದಾಗಿತ್ತು. ಆದರೆ ಮಕ್ಕಳವರೆಗೂ ಬಂದರೆ ಅದನ್ನ ನೋಡಿಕೊಂಡು ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ, ಏನು ಮಾಡೋಕ್ಕೂ ಆಗ್ತಿಲ್ವಲ್ಲ. ಅದೇ ನೋವಾಗ್ತಿರೋದು ಸುಶೀಲಾ. ಅಮ್ಮ, ಚಿಕ್ಕಮ್ಮ, ಪರ್ಶು, ಏನಾಯ್ತು? ಯಾಕೆ ಈ ಥರ ಕೂಗಾಡ್ತಿದ್ಯಾ? ಅಮ್ಮ, ಅಲ್ಲಿ ರತ್ನ ರತ್ನಂಗೇನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ರತ್ನ ಪ್ರಜ್ಞೆ ತಪ್ಪಿದ್ಬಿಟ್ಟಳು ಚಿಕ್ಕಮ್ಮ. ಪರ್ಶು, ಏನು ಹೇಳ್ತಿದ್ಯೋ? ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ ಅಮ್ಮ, ತಮಾಷೆ ಮಾಡೋ ಹೊತ್ತ ಇದು. ನೀವು ಇಬ್ರು ಸಿ ಬೇಗ ಬನ್ನಿ. ಅಕ್ಕ ಬಾ ಅಕ್ಕ. ರತ್ನ, ಏನಾಯ್ತಮ್ಮ? ಇದೊಂದು ರತ್ನ. ರತ್ನ, ಏನಾಯ್ತಮ್ಮ? ರತ್ನ, ರತ್ನ ಕಣ್ತಿಗೆ ಮಾಡ್ತಿಲ್ಲ. ರತ್ನ, ಏನಾಯ್ತು ರತ್ನ? ರತ್ನ, ಪರ್ಶು, ಎತ್ಕೋಪ್ಪ, ಆಸ್ಪತ್ರೆ ಕರ್ಕೊಂಡು ಕರ್ಕೋ. ಯೋಚನೆ ಮಾಡಬೇಡ ಕಣೋ ಸೀನಾ, ನಿನಗೆ ಅಂತ ನಾನಿದ್ದೀನಿ. ಏನೇ ಆದರೂ ಇಬ್ರು ಸೇರಿ ಎದುರಿಸೋಣ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಬೇಬಿ. ಆದರೆ ನಮ್ಮವ್ವ ಹಿಂಗೆ ಮಾಡ್ತಾಳಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಈಗ ಎಲ್ರನ್ನೂ ಬಿಟ್ಟೋದ್ರು, ನಮ್ಮವ್ವನೂ ನನ್ನ ಬಿಟ್ಟೋದ್ಲು. ಈಗ ನಾನು ಅನಾಥ ಆಗೋಗಿದ್ದೀನಿ ಬೇಬಿ. ಅಯ್ಯೋ, ನಾನು ಇರುವಾಗ ನೀನು ಯಾಕೋ ಅನಾಥ ಆಗ್ತೀಯಾ? ಹಂಗೆಲ್ಲ ಅನ್ಕೊಂಬೇಡ. ಆ ರಶ್ಮಿಗೆ ಆಸ್ತಿ ಹೋಯ್ತು ಅಂತ ಮೆರೀತಿದ್ದಾಳಲ್ವಾ? ಯೋಚನೆ ಮಾಡಬೇಡ ಸೀನಾ, ನಾನು ಏನಾದರೂ ಮಾಡಿ ಆ ಆಸ್ತಿನೆಲ್ಲ ವಾಪಸ್ ತರ್ತೀನಿ. ಆಸ್ತಿ ಅವ್ನು ಬಂದರೆ ಸಾಕು, ಎಲ್ಲ ತಾನಾಗಿ ತಾನೇ ಸರಿ ಹೋಗುತ್ತೆ. ಈ ಪ್ರಪಂಚದಲ್ಲಿ ಆಸ್ತಿಗಿರೋ ಬೆಲೆ ಮನುಷ್ಯರಿಗಿಲ್ಲ, ಗೊತ್ತಾ? ಯೋಚನೆ ಮಾಡಬೇಡ ಸೀನಾ, ನಿನಗೆ ಸೇರ್ಬೇಕಾಗಿರೋ ಆಸ್ತಿ ನಿನಗೆ ಸಿಗುತ್ತೆ. ಹೇಳೋದೆಲ್ಲ ಅರ್ಥ ಆಯ್ತದೆ ಬೇಬಿ, ಆದರೆ ಇದ್ಯಾಕೆ ಬೇಬಿ?